ಸಿನಿಮಾ ಅಂದಾಗ ಅವ್ನು ಕೂತ್ಕೊಂಡು ಈ ಜನಕ್ಕೆ ಯಾರಿಗೆ ಫ್ಯಾಮಿಲಿ ಆಡಿಯನ್ಸ್ ಯಾವ ರೀತಿ ಮಾಡಬೇಕು, ಯೂತ್ಗೆ ಯಾವ ರೀತಿ ಮಾಡಬೇಕು, ಏನು ಕೊಡಬೇಕು ಅಂತ ಅವ್ರ ಮೈಂಡಲ್ಲಿದೆ. ಆಮೇಲೆ ಅವ್ರ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಮಾಡಿದ್ರು ನನಗೆ ಮೊನ್ನೆ 2-3 ಸತಿ ಬಂದರು, ಏನು ಮಂಜಾನೆ ನೀವು ಇನ್ನೂ ಹಳೆ ಕಾಲದಲ್ಲಿ ಆ ಥರ ಸಿನಿಮಾಗಳು ಯಾಕೆ ಮಾಡ್ತೀರಾ, ಬೇರೆ ಥರ ಮಾಡಿ ಒಳ್ಳೊಳ್ಳೆ ಕತೆ ಇಟ್ಟು ಮಾಡಿ, ನೀವು ಮೊನ್ನೆ ಮಾಡಿದ ತಪ್ಪು ಈ ಥರ ಅವ್ರು ಹೇಳಿದ್ದು ಕರೆಕ್ಟು. ಅವ್ರು ಮೊನ್ನೆ ಹೇಳಿದ್ರು, ಮಂಜಾನೆ ನೀವು ಮೊನ್ನೆ ಮಾಡಿದ ಸಿನಿಮಾ ಲಾಸ್ ಆಯ್ತು. ಹೌದು ಲಾಸ್ ಆಯಿತು ಬ್ರದರ್ ಅಂದೆ. ಅದಕ್ಕೆ ಇವತ್ತು ಯಾವ ರೀತಿ ಯಾರನ್ನ ಟೆಕ್ನಿಕಲಾಗಿ ಯೋಚನೆ ಮಾಡಬೇಕು, ಏನು ಮಾಡಬೇಕು ಅಂತ ನೀವು ಹೇಳೋದಕ್ಕೆ ಅವ್ರು ಹೇಳಿದ್ದಿಲ್ಲ ಕರೆಕ್ಟು. ಆಮೇಲೆ ಇವತ್ತು ಅಪ್ ಟು ಒಟ್ಟಾಗಿ ಹೊಸ್ತನ ಮಾಡಿ ದುಡ್ಡು ಇವತ್ತು ನೀವು ಕಳೆದಿರ್ಬೋದು, ಇದು ಡಬಲ್ ಬರ್ತದೆ ನೆಕ್ಸ್ಟ್ ಪಿಕ್ಚರು, ತಲೆ ಕೆಡಿಸ್ಕೊಂಡು ಧೈರ್ಯವಾಗಿರ. ನಾನು ಹೇಳಿಲ್ಲ ತಲೆ ಕೆಡಿಸ್ಕೊಳ್ಳೋದ, ಧೈರ್ಯವಾಗಿ ಬೇರೆ ಥರ ಕಂಟೆಂಟ್ ಮಾಡಿ. ಶೇಷ್ ಇಸ್ ವೆರಿ ಗುಡ್ ಟ್ಯಾಲೆಂಟು, ತುಂಬ ಚೆನ್ನಾಗಿ ಮಾಡ್ತಾನೆ ಅಂಥದ್ದನ್ನು ಒಳ್ಳೊಳ್ಳೆ ಸಿನಿಮಾ ಮಾಡಿ, ಕತೆ ಕೇಳಿಸಿ, ಕತೆ ಮಾಡಿ. ಕತೆ ಎಷ್ಟು ನೀವು ದಮ್ಮ ಕೊಡ್ತೀರೋ ಅಷ್ಟು ಖರ್ಚು ಮಾಡಿಬಿಟ್ರೆ ಬರೋಲ್ಲ. ಕತೆಗೆ ಈಗ ಟಾಕ್ಸಿಗೆ ಆ ರೇಂಜಿಗೆ ಖರ್ಚು ಮಾಡಬೇಕು. ಒಂದು 600 ಕೋಟಿ ಬೇಕೇ ಬೇಕು ಟಾಕ್ಸಿಗೆ. ಬೇರೆ ಸಿನಿಮಾಗೆ ಅಷ್ಟು ಬೇಕಾಗಿಲ್ಲ, ಕತೆಗೆ ಎಷ್ಟು ಬೇಕೋ ಅಷ್ಟು ಮಾಡಿ. ಕತೆಗೆ ಏನು ಅನಿವಾರ್ಯ ಇದೆ ಮಾಡಿ. ನಾಟ್ ಓನ್ಲಿ ನೀನು ಕನ್ನಡ ಸಿನಿಮಾಗಳು ಅವ್ರಿಗೆ ಎಲ್ಲರೂ ಅಂದರೆ ಕನ್ನಡ ಸಿನಿಮಾಗಳು ಚೆನ್ನಾಗಾಗಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಇವತ್ತು ಆ ಒಂದು ಭಾವನಾಭಾವ ಇದೆ. ನಾನು ಅಂತಲ್ಲ, ಅವರು ನಮ್ಮ ಇಂಡಸ್ಟ್ರಿ ಅಂತ ಒಂದು ಇದು ಕನ್ನಡ ಇಂಡಸ್ಟ್ರಿ ಯಾಕೆ ಸಿನಿಮಾ ಹಿಂಗೆ ಆಗ್ತದೆ, ಒಳ್ಳೆ ಸ್ವಲ್ಪ ಯೋಚನೆ ಮಾಡಿ. ಆಡಿಯನ್ಸ್ಗಳು ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಆಡಿಯನ್ಸ್ ಬರ್ತಾರೆ. ಇವತ್ತು ಎಷ್ಟನ್ನ ನಾಟ್ ಓನ್ಲಿ ನಾವು ಲವ್ ಮಾಡ್ತಿಲ್ಲ, ನಾರ್ತ್ ಇಂಡಿಯಾದಲ್ಲಿ ಅವನ ಫ್ಯಾನ್ಸ್ ಏನಿದೆ ಗೊತ್ತು. ಅಯ್ಯೋ ನಾರ್ತ್ ಇಂಡಿಯಾ ಕಲಾವಿದರು ತುಂಬ ಇಷ್ಟ ಬೀಳ್ತಾರೆ. ಯಾಕೆಂದರೆ ಯಾರಿಗೂ ಕೆಟ್ಟದ್ದು ಬಯಸೋಕ್ಕಿಲ್ಲ. ಅಪ್ಪ ಹೌದಾ ಯಾರು ಕೇಳಿದ್ರೆ ಹೇಳ್ತಾರೆ. ಬೇರೆಯಾದರೆ ಹೌದಾ ಏನು ಈ ಥರ ನಾವು ಇದಿರ್ತದೆ. ಒಂದು ದೊಡ್ಡ ಇಟ್ಟು ಕೊಟ್ಟ ತಕ್ಷಣ ಬೇರೆ ಇವರು ಯಶ್ಗೆ ಅದು ಸಿಂಪ್ಲಿಸಿಟಿ ಮಾಮೂಲಿ ಕ್ಯಾಸುವಲ್ ಇರ್ತಾರೆ. ನಾನು ಎಷ್ಟು ಅಂತ ಮರ್ತೇ ಬಿಟ್ಟೆ. ನಾನು ಟಾಕ್ಸಿಕ್ ಇರೋನಿಲ್ಲ, ನಾನು ಒಳ್ಳೆ ಸಿನಿಮಾ ಮಾಡಬೇಕು. ಜನತೆಗೆ ಇವತ್ತು ಯೂತ್ಗೆ ಏನು ಕೊಡಬೇಕು, ಫ್ಯಾಮಿಲಿಗೆ ಕೊಡಬೇಕು, ಅದು ಕಂಟೆಂಟ್ ಇದೆ. ಇವತ್ತು ಯೂತ್ ಮಾಡೋರೆ, ನೆಕ್ಸ್ಟ್ ಫ್ಯಾಮಿಲಿ ಬೇರೆ ಥರ ಮಾಡ್ತಾರೆ, ನೆಕ್ಸ್ಟ್ ಪೌರಾಣಿಕ ರಾಮಾಯಣ ಬೇರೆ ಥರ ಇರುತ್ತೆ. ಒಂದೊಂದು ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ತಾರೆ. ದಟ್ ಈಸ್ ಯಶ್. ಅದಕ್ಕೆ ರಾಕಿಂಗ್ ಸ್ಟಾರ್ ಹೆಸರು ಬಂದಿರೋ ಆ ರಾಕ್ ಇಸ್ ನಾಟ್ ರಾಕೆಟ್. ಸರ್, ಒಬ್ಬ ನಟ ಸಿನಿಮಾಗೆ ಇನ್ವಾಲ್ವ್ಮೆಂಟ್ ಇದ್ದರೆ ಯಾವ ಮಟ್ಟಿಗೆ ತೊಗೊಂಡು ಹೋಗಬೇಕು ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಯಶ್ ಅವರು. ಯಾಕಂದರೆ ಅವ್ರು ಮೊದಲೇ ಹೇಳ್ದಂಗೆ ಪ್ರತಿ ಸಿನಿಮಾಗೂ ಅವ್ರು ತೋರಿಸುವಂಥ ಪ್ರೀತಿ, ಉತ್ಸಾಹ ಸಿನಿಮಾಗೆ ಬೇರೆ ಲೆವೆಲ್ ತೊಗೊಂಡು ಹೋಗುತ್ತೆ. ಪ್ರತಿಯೊಬ್ಬ ಸ್ಟಾರ್ಗಳು ಕೂಡ ಈ ಥರದೊಂದು ಕೆಲಸಗಳನ್ನು ಮಾಡಬೇಕು. ಇವತ್ತಿನ ಪ್ರಸ್ತುತ ಒಂದು ಇಂಡಸ್ಟ್ರಿಯ ವಿಚಾರ ತಗೊಳ್ಳೋದಾದರೆ ನಟ ಬರೀ ನಟನಾಗಿದ್ದರೆ ಆಗಲ್ಲ. ಇವತ್ತಿನ ಕಾಲದಲ್ಲಿ ನಟ ಒಬ್ಬ ಪಾರ್ಟ್ನರ್ ಆಗಿದ್ದಾರೆ. ಅವರು ಪಾರ್ಟ್ನರ್ ಆಗಿದ್ದಾರೆ. ಆಮೇಲೆ ಖರ್ಚು ಮಾಡೋರು ಬರ್ತದ ಅಂತ ಯೋಚನೆ ಮಾಡಬೇಕು. ಈಗ ಖರ್ಚು ಮಾಡಿದ ತಕ್ಷಣ ಅದು ನಮ್ಮ ರಿಟರ್ನ್ ಬರ್ತದಾ, ಪ್ರೊಡ್ಯೂಸರ್ ಬರ್ತದಾ, ಎಲ್ಲ ಯೋಚನೆ ಮಾಡಬೇಕು. ಬರೀ ಖರ್ಚು ಮಾಡೋದಲ್ಲ. ಈಗ ಅವ್ರಿಗೆ 600 ಕೋಟಿ ಆಗುತ್ತೆ ಅಂದರೆ ನಾನು ಇವತ್ತು ಹೇಳ್ತೀನಿ ಸರ್ 1000 ಕೋಟಿ ಮೇಲೆ ವ್ಯಾಪಾರ ಆಗುತ್ತೆ. ಮಿನಿಮಮ್ 1000 ಕೋಟಿ ಮೇಲೆ ಆ ಸಿನಿಮಾ ವ್ಯಾಪಾರ ಆಗುತ್ತೆ ಅಂತ. ಯಾಕೆಂದರೆ ನಮಗೆ ಆ ವಿಷನ್ ಇದೆ, ಆ ಥಿಂಕ್ ಇದೆ, ಥಾಟ್ ಇದೆ. 100% ಗೆಲ್ತಾರೆ. ಅದರಿಂದ ಗೆಲ್ಲೋದ್ರಿಂದ ಅವ್ರಿಗೆ ಗೆಲುವು ಯಾವ ರೇಂಜ್ ಸಿಗುತ್ತೆ ಅಂತ. ಇವತ್ತು ಮೊನ್ನೆ ಯಾವುದೋ ವಿಷಯದಲ್ಲಿ ನೋಡಿದೆ, ರಾಮ್ ಗೋಪಾಲ್ ಅವ್ರು ಒಂದು ಟ್ವೀಟ್ ಮಾಡಿದರು, ದುಲಂಧರ್ ಮುಂದೆ ಯಶ್ ಮುಂದೆ. ದುಲಂಧರ್ ಕಂಟೆಂಟ್ ಬೇರೆ, ಟಾಕ್ಸಿಕ್ ಕಂಟೆಂಟೇ ಬೇರೆ. ಒಬ್ಬ ರಾಮ್ ಗೋಪಾಲ್ ಅವ್ರ ಒಬ್ಬ ತಿಳುವಳಿಕೆ ಡೈರೆಕ್ಟ್ರು, ಇಸ್ ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟ್ರು. ಒನ್ಸ್ ಅಪಾನ್ ಎ ಟೈಮ್ ಅವ್ರು ಇವತ್ತು ಇಲ್ಲದೇ ಇರ್ಬೋದು, ಆದರೂ ಒನ್ಸ್ ಅಪಾನ್ ಎಂತೆಂಥ ಸಿನಿಮಾ ಕೊಟ್ಟವ್ರೆ. ಅವ್ರಿಗೆ ಈ ಥಾಟ್ ಯಾಕೆ ಬರಲಿಲ್ಲ ನಮ್ಮ ರಾಮ್ ಗೋಪಾಲ್ ಅವ್ರ ಸಾರಿಗೆ? ದುಲಂಧರಿಗೆ ಗೆಲ್ಲಬೇಕು, ಟಾಕ್ಸಿಕ್ ಗೆಲ್ಲಬೇಕು, ನೋ ಡೌಟ್, ಅದರಲ್ಲಿ ಎರಡನೇ ಮಾತಿಲ್ಲ. ಈಸ್ ಒನ್ ಆಫ್ ದಿ ಬೆಸ್ಟ್. ಅದು ದೇಶ ನಮ್ಮ ಇದು ಆ ಥರ ಮಾಡಿದ್ದಾರೆ. ಟಾಕ್ಸಿಕ್ ಇದು ಬೇರೆ ಯೂತ್ ಲೆವೆಲ್ ಮಾಡಿದ್ದಾರೆ. ಇದು ನೋಡ್ತಾರೆ ಜನ, ಅದು ನೋಡ್ತಾರೆ. ನೋ ಮಿಸ್. ಯಾಕೆಂದರೆ ನನಗೇನೋ ಒಂದು ಆಸೆ ಅಂದರೆ ಯಶೋರು ಒಂದು 5,000-5,500 ಥಿಯೇಟ್ರ್ ಎಕ್ಸ್ಪೆಕ್ಟೇಷನ್ ಮಾಡಿದರು ಟಾಕ್ಸಿಗೆ. ಆವಾಗ ಒಂದು 1,500 ಥಿಯೇಟ್ರ್ ಕಡಿಮೆ ಆಗ್ಬೋದು, ಡಿವೈಡ್ ಆಗುತ್ತೆ ಥಿಯೇಟ್ರ್ ಅಷ್ಟೇ. ಬಿಟ್ಟರೆ ಬೇರೆ ಏನಾಗಲ್ಲ. ಕಲೆಕ್ಷನ್ ಬರ್ತದೆ, ಚೆನ್ನಾಗಿರ್ತದೆ, ನೋ ಡೌಟು. ಆಮೇಲೆ ಯಶ್ ಯಾರಿಗೂ ಕೆಟ್ಟದೇ ಬಯಸ, ಅವ್ರ ಪಾಡ್ಗೆ ಅವನಾಯಿತು, ಅವನ ದಾರಿ ಆಯಿತು. ಅದರಿಂದ ಚಿತ್ರಗಳು ನಾವು ಪ್ರೀತಿಸೋಣ, ಗೌರವಿಸೋಣ. ನಮ್ಮ ಕಲಾವಿದ್ರ ಬಗ್ಗೆ ನಮ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ. ಯಶ್ ಅದೇ ಹೇಳಿದ್ರು, ಎಲ್ಲ ಸಿನಿಮಾ ನನ್ನ ಸಿನಿಮಾ ಅಂತ ಹೇಳೋದು. ನಮ್ಮ ಕನ್ನಡ ಸಿನಿಮಾಗಳು ಯಾವುದು ಹೋಗ್ತದೆ ಇದೆಲ್ಲ. ಆಮೇಲೆ ಪ್ರತಿಯೊಂದು ಅಪ್ಡೇಟ್ ಇರ್ತದೆ. ಯಶ್ ಅವ್ರು ತಿಳ್ಕೊತಾರೆ. ಆಮೇಲೆ ಅವರು ಜೊತೆಲಿಯವ್ರು ಯಾರನ್ನ ಕೈ ಬಿಟ್ಟಿಲ್ಲ, ಅದೊಂದು ನಂಗೆ ಖುಷಿ. ಯಶ್ ಅವರು ಬೆಳೆದ ತಕ್ಷಣ ಕೆಲವರೆಲ್ಲ ಮರ್ತು ಬಿಡ್ತಾರೆ. ಬೆಳೆದ ತಕ್ಷಣ ಹೌದಾ ಹಂಗಂತಾರೆ. ಯಶ್ ಅವರು ಏನು ಅವರು ಇದ್ದಾರೆ, ಅವ್ರ ಜೊತೆಲಿ ಯಾರು ಕ್ಯಾರಿ ಮಾಡಿದ್ರೆ ಅವ್ರಿಗೆ ಯಾರಿಗೂ ಕೈ ಬಿಡಲ್ಲ, ಕೈ ಹಿಡ್ದೇ ಹಿಡಿತಾರೆ. ಆ ಥರ ಮನೋಭಾವ. ಆಮೇಲೆ ಯಶ್ ಇವತ್ತಿರೋ ರೇಂಜ್ಗೆ ನಿಜವಾಗ್ಲೂ ಯಾರು ಬೇಕಾದ್ರೆ, ಆದರೆ ಯಾರನ್ನೂ ಬಿಡಲ್ಲ. ನಾನು ನಮ್ಮದು ನಮ್ಮತನ. ಬೇರೆ ಯಾರು ಹೊರಗಡೆ ಬಂದರೂ ನಾಳೆ ಹೋಗ್ಬಿಡ್ತಾರೆ. ನಮ್ಮವ್ರು ಯಾವತ್ತೂ ಜೊತೆಲಿ ಬಿಟ್ಟು ಹೋಗೋಲ್ಲ, ಜೊತೆಲಿ ಇವರು ಬಿಟ್ಟು ಹೋಗೋಲ್ಲ. ಆ ಒಂದು ಭಾವನೆ ಇದೆಯಲ್ಲ. ಇವತ್ತು ನಾನು ಮಾತಾಡ್ಸ್ಬೇಕು ಅಂತೇನಿಲ್ಲ. ಇವತ್ತು ಎಷ್ಟಿರೋ ಸ್ಟೇಜ್ಗೆ ಇವತ್ತು ಯಾವ ರೇಂಜಲ್ಲಿ ಅವ್ರು ಎಷ್ಟು ನಮಗೆ ಗೊತ್ತು. ಆದರೆ ನಾವು ಫೋನ್ ಮಾಡಿದ್ರೆ ಏನಣ್ಣ ಅಂತ ಮಾತಾಡ್ತಾರೆ. ಇದಿದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಎಷ್ಟಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಥರ ಒಂದು ಪ್ರೀತಿ ಸಂಪಾದನೆ ಮಾಡಿ ನಾವು ಅದಕ್ಕೆ ಇವತ್ತು ಎಷ್ಟು ಅಂದರೆ ಈ ರೇಂಜಿಗೆ ಪ್ರಾಣ ಕೊಡ್ತೀವಿ. ಯಾಕೆಂದರೆ ನಮ್ಮಿಂದೇನು ಇವತ್ತು ಎಷ್ಟಿಲ್ಲ. ಎಷ್ಟಿಂದ ನಮಗೆ ಬೇಕಾದ್ರೆ ಏನು ಬೇಕಾದ್ರೆ ಆಗುತ್ತೆ. ಈಗ ನನ್ನಿಂದೇನೆ ಒಂದು ಕಾಲದಲ್ಲಿ ನಾವು ಸಿನಿಮಾ ಮಾಡಿ ದೊಡ್ಡ ಇಟ್ಟು ಕೊಟ್ಟು, ಇವತ್ತು ರಾಜಾವಳಿ ಕೊಟ್ಟು ದೊಡ್ಡ ಇಟ್ಟು, ಅದರಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು. ಇವತ್ತು ನನ್ನಿಂದ ಎಷ್ಟಿಲ್ಲ. ಎಷ್ಟಿದ್ದು ನಮ್ಗೇನು ಬೇಕಾದ್ರೂ ಆಗ್ಬೋದು ಅಲ್ವಾ. ಅದರಿಂದ
ಈಸ್ ಒನ್ ಆಫ್ ದಿ ಬೆಸ್ಟ್ ಪರ್ಸನ್. ಒಳ್ಳೆತನ, ಒಳ್ಳೆ ಜನ, ಅವ್ರ ಇಷ್ಟ ಬೆಳೆನ ಗೌರವಿಸೋಣ, ಪ್ರೀತಿಸೋಣ. ನಮ್ಮ ಎಲ್ಲ ಸಿನಿಮಾಗಳು ಇದೇ ರೀತಿ ಬೆಳೀಲಿ ಅಂತ ಅವ್ರಿಗೆ ಆಸೆ ಇದೆ. ಇವತ್ತು ಅವ್ರಿಗೆ ಹುಟ್ಟುಹಬ್ಬ, ಭಗವಂತ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಪ್ರಚಂಡ ಯಶಸ್ಸು ಕೊಡಲಿ. ಈ ಪ್ಯಾನ್ ಇಂಡಿಯಾ ಪ್ಯಾರಡೌನ್ ಲೆವೆಲ್ಗೆ ಅವರು ಎಲ್ಲ ಅವ್ರು ಅನ್ಸ್ಕೊಂಡಾಗ ಅವ್ರ ಆಸೆ ಥರ ಕನ್ನಡ ಸಿನಿಮಾಗಳು ಎಲ್ಲ ಆಗಲಿ. ಕನ್ನಡ ಇವತ್ತು ಹುಡುಗರಿಗೂ ಬೆಳೆಸಲಿ, ಹಳಬರು ಚೆನ್ನಾಗಿರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.